ಡಿ ಕೆ ಶಿವಕುಮಾರ್ ಇದಲ್ಲ, ಇಡೀ ರಾಜ್ಯ ತಿರುಗಿ ಪಾರ್ಟಿಗೋಸ್ಕರ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೆಲಸ ಪಟ್ಟಿ ಕಷ್ಟಪಟ್ಟು ಸರ್ಕಾರ ತಗೋ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಗುಡ್ ಮೆನ್, ಅವ್ರು ಯಾವತ್ತು ಮನ್ಸಿಂದ ಹೇಳಲ್ಲ, ಏನಿದ್ರು ಒಳಗಡೆ ನುಂಗೋದಾರೆ. ಅವ್ರಿಗೆ ಬಿಜೆಪಿ ಅವ್ರು ತಿಹಾರ್ ಜೈಲ್ಗೆ ಹಾಕಿದ್ರು ಅವಯ್ಯ ಮನ್ಸ್ ಬೀಚ್ ಹೇಳಿಲ್ಲ, ತನ್ನ ನೋವು ತಾನೇ ಕುಡ್ಕೊಂಡ ಜೈಲಲ್ಲಿ ಇದ್ದ. ಆದ್ರೆ ಯಾವತ್ತು ಅವರು ಪಕ್ಷಿಗೆ ದ್ರೋಹ ಮಾಡಲಿಲ್ಲ. ನಿಷ್ಠು ಅಂತ ರಾಜ್ಯಸಭಾ ಸದಸ್ಯರು ಅಹಮದ್ ಪಟೇಲ್ಗೆ ಗೆಲ್ಸಕ್ಕೋಸ್ಕರ ಬಿಜೆಪಿ ಅವರು ಅವ್ರ ಮುಂದೆ ಮಾಡಿದ್ದು. ಡಿ ಕೆ ಶಿವಕುಮಾರ್ ಒಳ್ಳೆ ವ್ಯಕ್ತಿ. ಡಿ ಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ಇವತ್ತಷ್ಟೇ ಹೈಕಮಾಂಡ್ ಕೂತ್ಕೊಂಡು ಅದ್ ಬಿಡ್ಬಿಡು ಅಂದ್ರೆ ಬಿಡ್ಬಿಡ್ತಾರ ಅವರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸಿಎಂ ಆಗ್ಬೇಕಂತ ಏನಿಲ್ಲ, ಅವರು ಎಲ್ಲಾ ಸ್ಥಾನ ಅನುಭವಿಸ್ಬಿಟ್ಟಿದ್ದಾರೆ. ಆದ್ರೆ ಇವಾಗ ಉಳ್ದಿರೋದು ಏನಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಅದ್ ಪ್ರತಿಫಲ ಸಿಗ್ಬೇಕು ತಾನೆ, ಆ ಪ್ರತಿಫಲ ಅವ್ರು ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಸರ್ಕಾರ ತಗೋ ಬರ್ತಾರೆ. ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರು ಇವರೆಲ್ಲ ದುಡಿತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಗ್ಲು ರಾತ್ರಿ ಮಲಗಲ್ಲ ಅವರು, ಮಧ್ಯರಾತ್ರಿ ಆಗ್ಲಿ ದುಡಿತಾರೆ. ಮಳೆ ಬೆಳೆ ಏನು ನೋಡಲ್ಲ ಅವರು, ಗಾಳಿ ಬೆಳೆಗೆ ಏನು ನೋಡಲ್ಲ. ಒಳ್ಳೆ ದುಡಿತಾರೆ, ಒಳ್ಳೆ ಹಾರ್ಡ್ ವರ್ಕರ್ ಅವ್ರು ಎಲ್ಲಾರು. ಅಂತವ್ರಿಗೆ ಸ್ಥಾನಮಾನ ಕೊಡ್ಬೇಕು.